ಎಲ್ರಿಗೂ ನಮಸ್ಕಾರ. ಪೈನಾಪಲ್ ಹಣ್ಣಿನಿಂದ ಮನೆಯಲ್ಲೇ ಜಾಮ್ ಮಾಡೋದು ಮತ್ತು ಪೈನಾಪಲಿಂದ ಹಲ್ವಾ ಮಾಡೋದನ್ನು ನಾನು ತೋರಿಸ್ತೀನಿ. ಪೈನಾಪಲ್ ತುಂಬ ಜನಕ್ಕೆ ಇಷ್ಟ ಆಗುವಂಥ ಒಂದು ಫ್ರೂಟು. ಅದರಿಂದ ತುಂಬ ಥರ ರೆಸಿಪಿನ ಮಾಡ್ಬೋದು. ನಾನು ಇದು 2 ಥರದ ರೆಸಿಪಿನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಮೊದಲಿಗೆ 2 ಚೆನ್ನಾಗಿ ಹಣ್ಣಾಗಿರುವಂತಹ ಪೈನಾಪಲನ್ನು ತಗೋಬೇಕು. ಪೈನಾಪಲ್ ಹುಳಿ ಇದ್ರೂ ಪರವಾಗಿಲ್ಲ, ಅದು ಸ್ವೀಟಾಗೇ ಇರಬೇಕು ಅಂತ ಏನಿಲ್ಲ ಈ ಜಾಮ್ ಮಾಡೋದಕ್ಕೆ ಮತ್ತು ಹಲ್ವಾ ಮಾಡೋದಕ್ಕೆ. ಚೆನ್ನಾಗಿರೋದನ್ನು ತೊಗೊಳ್ಳಿ. ನಂತರ ಅದನ್ನು ಸಿಪ್ಪೆನ ತೆಕ್ಕೊಂಬಿಟ್ಟು ಮಧ್ಯೆ ತಿರುಳಿರುತ್ತಲ್ಲ ಅದನ್ನು ತೆಕ್ಕೋಬೇಕು. ನಂತರ ಈ ಥರ ಸಣ್ಣ ಸಣ್ಣದಾಗಿ ಹೋಳನ್ನು ಮಾಡ್ಕೊಂಡು ಇಟ್ಕೊಂಡು ಅದನ್ನು ಚಾಪರಿಂದ ನಾವು ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ಬೇಕು. ಕೈಯಿಂದ ಹೆಚ್ಚೋಕ್ಕೂ ಹೋಗಬೇಡಿ ಮತ್ತು ಮಿಕ್ಸಿಗೂ ಹಾಕಬೇಡಿ. ಮಿಕ್ಸಿಗೂ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ. ಈ ಥರ ತರಿಯಾಗಿ ಇರಬೇಕು. ಆ ಥರ ನಾವು ಚಾಪರಿಂದ ಕಟ್ ಮಾಡ್ಕೋಬೇಕು. ನಾವು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಜಾಮ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡು ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ರೆಡಿ ಆಯಿತು. ನಂತರ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ನಾವು ಮಾಡಿಟ್ಕೊಂಡಂತಹ ಈ ಕಟ್ ಮಾಡಿಟ್ಕೊಂಡಂಥ ಎಲ್ಲ ಪೈನಾಪಲ್ನ ಸೇರಿಸ್ಕೋಬೇಕು. 1 ಬೌಲ್ ಪೈನಾಪಲ್ಗೆ 3/4 ಬೌಲ್ನಷ್ಟು ಸಕ್ಕರೆನ ಸೇರಿಸಿ. ಸಕ್ಕರೆ ತುಂಬ ಕಮ್ಮಿ ಹಾಕಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ, ಜಾಮ್ ಜಾಸ್ತಿ ದಿವಸ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಸಕ್ಕರೆನೇ ಹಿಡಿಸುತ್ತೆ ಇದಕ್ಕೆ. ಮತ್ತು ಹುಳಿಯಾಗಿರೋವಂತಹ ಪೈನಾಪಲ್ ಇದ್ದರೆ ಇನ್ನೂ ಜಾಸ್ತಿ ದಿವಸ ಇಟ್ಕೋಬೋದು. ಸಪ್ಪೆ ಆಗಿರೋವಂತಹ ಪೈನಾಪಲ್ ಆದರೆ ಸ್ವಲ್ಪ ಕಮ್ಮಿ ದಿನದಲ್ಲೇ ಖಾಲಿ ಮಾಡಬೇಕಾಗತ್ತೆ ನಾವು. ನೋಡಿ ಸಕ್ಕರೆ ಎಲ್ಲ ಕರಗಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇವಾಗ ಒಂದು 5 ನಿಮಿಷ ಕುದ್ದ ತಕ್ಷಣ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನಿಧಾನಕ್ಕೆ. ಒಂದು 20 ನಿಮಿಷ ಬೇಕು ಇದು ರೆಡಿ ಆಗೋದಕ್ಕೆ. ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಆಗಿರುತ್ತೆ. ಆವಾಗ ಮಧ್ಯ ಮಧ್ಯ ಕೈ ಆಡಿಸಿದ್ರೆ ಸಾಕಾಗುತ್ತೆ. ಇದು ತಳ ಏನು ಸೀದೋಗಲ್ಲ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಲೆ ಮೇಲೆ ಬಿಟ್ಟು ಬೇರೆ ಕೆಲಸನ ನಾವು ಮಾಡ್ಕೋಬೋದು. ದೊಡ್ಡ ಉರಿ ಆಗಲಿ ಸಣ್ಣ ಉರಿ ಆಗಲಿ ಯಾವುದು ಸಂಬಂಧ ಇಲ್ಲ ಇದಕ್ಕೆ. ಯಾವ ಊರಿನಲ್ಲೂ ಬೇಕಾದರೂ ಇದನ್ನು ಬೇಯಿಸ್ಕೋಬೋದು. ಮತ್ತು 5 ನಿಮಿಷ ಆದಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ತಿರುಗಿದೆ. ಸಕ್ಕರೆನೆಲ್ಲ ಪೈನಾಪಲ್ ಹೀರ್ಕೊಂಡಿದೆ. ಇದಕ್ಕೆ ನಾವು ಯಾವುದೇ ರೀತಿಯಂತಹ ತುಪ್ಪನಾಗಲಿ ಅಥವಾ ಯಾವುದೇ ಹಿಟ್ಟನ್ನಾಗಲಿ ಯಾವುದೇ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರಿಸರ್ವೇಟಿವ್ಸ್ ಏನೂ ಬೇಕಾಗಲ್ಲ ಮತ್ತು ಇದಕ್ಕೆ. ನೋಡಿ ನಂತರ ಇಷ್ಟು ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ. 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು. ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನು. ಫೈನಲಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂದು 20 ನಿಮಿಷಕ್ಕೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಂತರ ಇದನ್ನು ತಣ್ಣಗೆ ಆಗಿಸ್ಕೊಂಡು ನಮಗೆ ಯಾವ ಡಬ್ಬಿ ಬೇಕೋ ಅಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ, ಹೊರಗಡೆ ಇಟ್ಟರೂ ಕೆಡಲ್ಲ ಇದು. ನಂತರ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ನೀರಿಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಕಾರ್ನ್ಫ್ಲೋರ್ ಸ್ಲರಿನ ರೆಡಿ ಮಾಡಿ ಇಟ್ಕೋಬೇಕು. ಇನ್ನೊಂದು ಕಡೆ 1 ಸೌಟ್ನಷ್ಟು ಈ ಜಾಮ್ಗೆ ಸ್ವಲ್ಪ 1 ಲೋಟದಷ್ಟು ನೀರನ್ನು ಸೇರಿಸಿ ಈ ಥರ ಕರಗಿಸ್ಕೋಬೇಕು. ಜಾಮ್ ಹದ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದು ಕೂಡ್ಕೊಳ್ಳಲ್ಲ. ಈ ಥರ ಬಿಸಿಯಾದ ತಕ್ಷಣ ಈ ಥರ ಕರಗಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೀರು ಹಾಕಿರೋದ್ರಿಂದ. ನಂತರ ನಾವು ಮಾಡಿಟ್ಕೊಂಡಂತಹ ಸ್ಲರಿನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಜಾಮು ತಳ ಹಿಡಿಯಲ್ಲ, ಹಾಗಾಗಿ ಕಲಿಸ್ಬೇಕು ಅಂತಿರಲಿಲ್ಲ. ಆದರೆ ಈ ಹಲ್ವಕ್ಕೆ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಡೋ ಹಾಗಿಲ್ಲ, ಬಿಟ್ಟರೆ ಸೀದೋಗ್ಬಿಡುತ್ತೆ. ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳಿ. ಈ ಥರ ಕಂಟಿನ್ಯೂ ಕೈ ಆಡಿಸ್ತಾ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ. ಇದು ಅಷ್ಟೇ, ಒಂದು 5ರಿಂದ 6 ನಿಮಿಷಕ್ಕೆ ಈ ಥರ ಗಟ್ಟಿಯಾಗಿಬಿಡುತ್ತೆ. ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ಈ ಥರ ಗಟ್ಟಿಯಾಗ್ತಿದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಿ ನಾವು ಒಂದು ಬೌಲ್ಗೆ ಹಾಕ್ಕೊಂಬಿಡ್ಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಕರೆಕ್ಟಾಗಿರುತ್ತೆ ಹದ. ಇದಕ್ಕೂ ಕೂಡ ಯಾವುದೇ ತುಪ್ಪನಾಗಲಿ ಯಾವುದೇ ಬೇಕು ಅಂತಿಲ್ಲ, ಅದು ತಳ ಹಿಡಿಯಲ್ಲ. ನಂತರ ನಾನು ಈ ಬೌಲ್ಗೆ ಸೇರಿಸ್ಕೊಂಬಿಟ್ಟು ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ. ತಣ್ಣಗಿದ್ರೆ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೀಝರಲ್ಲಿ ನಾವು ಇಡಬೇಕು ಇದನ್ನು. ಈ ಥರ ಎಲ್ಲವನ್ನು ಹಾಕ್ಕೊಂಬಿಟ್ಟು ಒಂದು ಸಲ ಟ್ಯಾಪ್ ಮಾಡಿ ಫ್ರೀಝರಲ್ಲಿ ಇಟ್ಟು ನಂತರ ತೋರಿಸ್ತಾ ಇದ್ದೀನಿ. ಅದು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಚೆನ್ನಾಗಿ ಬಂದಿದೆ ಅಂತ ನೋಡಿ. ತಳ ಹಿಡ್ಕೊಳ್ಳಲ್ಲ. ಈ ಥರ ನಾವು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಬಹಳ ರುಚಿಯಾಗಿರುತ್ತೆ. ನಾನು ಮಾಡಿರುವಂತಹ ಪೈನಾಪಲ್ ಜಾಮ್ ಮತ್ತು ಹಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.